ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ. ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಕುಶಿಗಿ. ಜನಸಾಮಾನ್ಯರ ಬದುಕಿನಲ್ಲಿ ಬರುವ ನೋವು ನಲಿವುಗಳು ಜಾನಪದಗಳ ಮೂಲಕ ಹೊರಹೊಮ್ಮಿ ತಲೆಮಾರುಗಳಿಂದ ತಲೆಮಾರಿಗೆ ಬಂದ ಈ ನೆಲಮೂಲ ಸಂಸ್ಕೃತಿ ನಮ್ಮ ಜಾನಪದವಾಗಿದೆ ಎಂದು ಕುಷ್ಟಗಿ ಸಿಪಿಐ ವಿಶ್ವನಾಥ್ ಹಿರೇಗೌಡರು ಹೇಳಿದರು. ಪಟ್ಟಣದ ಬಿಜಿಎಸ್ ಪ್ಯಾರಾಮೆಡಿಕಲ್ ಕಾಲೇಜು ಆವರಣದಲ್ಲಿ ಜನಜಾಗೃತಿ ಕಲಾರಂಗ ಸಂಸ್ಥೆ ಕುಷ್ಟಗಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆದ ನೆಲಮೂಲ ಸಂಸ್ಕೃತಿ ನಮ್ಮ ಜಾನಪದ ಕಲಾ ಪ್ರಕಾರಗಳ ಪರಿಚಯ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಇಂದಿನ ಯುವ ಜನತೆ ಮೊಬೈಲ್ ಗೀಳಿನಿಂದ ತಮ್ಮ ಸುಂದರ ಭವಿಷ್ಯ ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಯುವ ಸಮುದಾಯ ಬರೀ ಮನೋರಂಜನೆ ಕಡೆಗೆ ವಾಲದೆ ಮುಂದಿನ ಜೀವನವನ್ನು ಸುಖಕರವಾಗಿ ಒಳ್ಳೆಯ ಗುರಿಗಳನ್ನು ಇಟ್ಟುಕೊಳ್ಳಬೇಕು. ಸಮಾಜದಲ್ಲಿ ನಡೆಯುವ ಅಹಿತಕರ ಘಟನೆಗಳ ಕುರಿತು ಪೊಲೀಸರಿಗೆ ಮಾಹಿತಿ ನೀಡಬೇಕು ಎಂದರು. ರಾಜ್ಯ ಜಾನಪದ ಅಕಾಡೆಮಿ ಸದಸ್ಯ ಡಾಕ್ಟರ್ ಜೀವನ್ ಸಾಬ್ ಬಿನ್ನಾಳ್ ಅವರು ಮಾತನಾಡಿ, ಜಾನಪದದಲ್ಲಿ ಲಾವಣಿ, ಗೀಗಿ ಪದಗಳು ಕುರಿತು ಉಪನ್ಯಾಸ ನೀಡಿದರು. ಬಿಜಿಎಸ್ ಪ್ಯಾರಾಮೆಡಿಕಲ್ ಕಾಲೇಜು ಅಧ್ಯಕ್ಷ ಶ್ರೀಶೈಲ್ ವಾದಿ ಅವರು ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿದ್ದರು. ಜನಜಾಗೃತಿ ಕಲಾರಂಗ ಸಂಸ್ಥೆಯ ಅಧ್ಯಕ್ಷ ಶರಣಪ್ಪ ವಡ್ಡಿಗೇರಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಇದೇ ವೇಳೆ ಕುಷ್ಟಗಿ ಸಿಪಿಐ ವಿಶ್ವನಾಥ್ ಹಿರೇಗೌಡರು ಇವರಿಗೆ ಪ್ರೇರಕ ಚೇತನ ಮತ್ತು ರಾಜ್ಯ ಜಾನಪದ ಅಕಾಡೆಮಿ ಸದಸ್ಯ ಡಾಕ್ಟರ್ ಜೀವನ್ ಸಾಬ್ ಬಿನ್ನಾಳ್ ಇವರಿಗೆ ಜನಪದ ಚೇತನ ಬಿರುದುಗಳನ್ನು ಸಂಸ್ಥೆಯಿಂದ ಪ್ರದಾನ ಮಾಡಿ ಗೌರವಿಸಲಾಯಿತು. ನಂತರ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ದಾವಲ್ಸಾ ಬತ್ತಾರ್, ಮುದುಕವ್ವ ಗಂಜಾಳ್, ನಿಂಗಪ್ಪ ಸೊಲ್ಲಾಪುರ್, ಮಲ್ಲಿಕಾರ್ಜುನ್ ಮತ್ತು ಸಂಗಡಿಗರಿಂದ ಲಾವಣಿ, ಗೀಗಿ ಪದಗಳನ್ನು ಪ್ರಸ್ತುತಪಡಿಸಿದರು. ನಾಗರಾಳ್ ಗ್ರಾಮದ ಬಾಳಮ್ಮ ಯಲಬುರ್ತಿ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳು, ಶರಣಪ್ಪ ಬನ್ನಿಗೋಳ್ ಹಾಗೂ ಬಸವರಾಜ್ ಗಂಗನಾಳ್ ಹಾಗೂ ಸಂಗಡಿಗರಿಂದ ಬಯಲಾಟದ ಪದಗಳನ್ನು ಪ್ರಸ್ತುತಪಡಿಸಿದರು. ಅಕ್ಕ ಮಹಾದೇವಿ, ಉಪನ್ಯಾಸಕ ಕಿರಣ್ ಬಡಿಗೇರ್, ಚನ್ನಪ್ಪ ಭಾವಿಮನಿ, ಅನಿಲ್ ಕುಮಾರ್ ಕಾರ್ಯಕ್ರಮ ನಿರ್ವಹಿಸಿದರು. ನಮ್ಮ ನೆಲಮೂಲ ಸಂಸ್ಕೃತಿಯ ನಿಜವಾದ ಜನಪದವನ್ನ, ಬೇರು ಸಮೇತ ಗಟ್ಟಿಯಾಗಿರ್ತಕ್ಕಂಥ ಜನಪದವನ್ನ ಪಸರಿಸುವಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನ ವಹಿಸಿರುವ ಜನಜಾಗೃತಿ ಕಲಾರಂಗದ ಮುಖ್ಯಸ್ಥರಾಗಿರುವ ಶರಣಪ್ಪ ವಡಿಗೇರ್ ಮತ್ತು ಆದಿಯಾಗಿ ಸುಮಾರು 30-40 ವರ್ಷಗಳಿಂದ ಮೂಲದಾಟಿಯ ಕಲೆಯನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗ್ತಿದ್ದಾರೆ. ಬಹುಶಃ ನನಗನ್ಸುತ್ತೆ ಇವತ್ತಿನ ಕಾರ್ಯಕ್ರಮ ಯಾಕೆ ಈ ಕಾಲೇಜಲ್ಲಿ ಮಾಡಿದ್ರು ಅಂತಕ್ಕಂಥ ಒಂದು ಪ್ರಶ್ನೆ ನಿಮ್ಮೆಲ್ಲ ಕಾಡುತ್ತೆ.